ಸೂತ್ರಧಾರಿ ಯಾರು ನೀವೇ ಹಿಡಿಬೇಕು ಯಾರನ್ನಂತ ನನಗೆ ಗೊತ್ತಾಗ್ತದೆ. ನಿಮಗೂ ಗೊತ್ತಿದೆ ಸರ್, ನೀವು ಹೇಳ್ಬೋದು ಒಂದು ಮಾತು. ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಪಕ್ಷದ ಒಳಜಗಳ ಮೈತ್ರಿ ಅಭ್ಯರ್ಥಿಗೆ ವರವಾಗಲ್ವಾ? ಅದರಿಂದ ನಾವು ಮೊನ್ನೆ ಮುಖ್ಯಮಂತ್ರಿಗಳನ್ನ ಅಧ್ಯಕ್ಷರನ್ನ ಭೇಟಿ ಆಗೋಣ, ಕೊಡಬೇಕಂತ ಒತ್ತಾಯ ಮಾಡೋಣ, ಗೆಲ್ಸ್ಕೊಂಡು ಬರ್ತೀನಿ ಅನ್ನೋ ಜವಾಬ್ದಾರಿಯನ್ನು ಕೂಡ ತಗೊಳ್ಳೋಣ. ಅದರ ಮೇಲೆ ಅವ್ರು ಏನು ಹೇಳ್ತಾರೋ ನಿಮಗೆ ಹೇಳ್ತೀನಿ. ನೀವು ಈಗ ಇನ್ನು 4-5 ಗಂಟೆವರೆಗೂ ವಿರಾಮ ಇರ್ತದೆ, ಹೋಗಿ ಊಟ ಎಲ್ಲ ಮಾಡಿಕೊಂಡು. ನಾಳೆಯಿಂದ ಕೋಲಾರದಲ್ಲಿ ಪ್ರಚಾರ ಕಾರ್ಯ ಶುರು ಆಗಬೇಕಾಗಿತ್ತು, ಈಗ ಮುಂದೂಡಿದಾರೆ ಅದನ್ನು ಕೂಡ. ನೀವೆಲ್ಲ ವಿರಾಮವಾಗಿ ಊಟ ಗೀಟ ಮಾಡಿಕೊಂಡು 5 ಗಂಟೆ ಮೇಲೆ ಆರಾಮಾಗಿ ಬರ್ರಿ. ನಾನು ಮುಖ್ಯಮಂತ್ರಿಗಳನ್ನ ಮಾತಾಡಿದ ಮೇಲೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಪಕ್ಷ ದೊಡ್ಡದು, ಪಕ್ಷ ದೊಡ್ಡದು. ಟಿಕೆಟ್ ಕೊಡ್ಲಿ ಬಿಡ್ಲಿ, ಎಲೆಕ್ಷನ್ ಅಲ್ಲಿ ಚಿಕ್ಕಪದ್ದಣ್ಣ ಸ್ಪರ್ಧೆ ಕನ್ಫರ್ಮಾ? ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀನಿ ಅಂದಮೇಲೆ ಇನ್ಯಾವೂ ಬರೋದಿಲ್ಲ, ಅವರೇ ಫೈನಲ್. 40 ವರ್ಷ ರಾಜಕೀಯ ಮಾಡಿ 30 ವರ್ಷ ಪಾರ್ಲಿಮೆಂಟ್ ಮೆಂಬರ್ ಇದ್ದು ನನಗೆ 10 ವರ್ಷ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ. ಆದ್ದರಿಂದ ಈ ವಿಷಯದಲ್ಲಿ ನಾನು ಹೈಕಮಾಂಡ್ ಮೇಲೆ ಆಶಾಭಾವನೆಯಿಂದಿದ್ದೀನಿ. ನಿಮಗೂ ಗೊತ್ತಿದೆ, ಅವ್ರು ಕೊಡಬೇಕಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಿಬ್ಬರು ಮಾತಾಡಿ ಮಾಡಬೇಕಾಗಿದೆ. ಅದಕ್ಕೆ ಅವರಿಬ್ಬರನ್ನು ಮಾತಾಡಿ ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ. ರಮೇಶ್ ಕುಮಾರ್ ಅವ್ರ ಸಮಸ್ಯೆ ಏನು ಸರ್ ಪಾರ್ಟಿ ಒಳಗೆ? ಈಗ ಯಾರು ಈಗ ಈ ರಾಜೀನಾಮೆ ಕೊಡುವಂಥ ಡ್ರಾಮಾ ಮಾಡಿರೋ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಇನ್ನು ರಮೇಶ್ ಕುಮಾರ್ ಪಾಪ ಯಾಕೆ ಅವ್ರ ಸೂತ್ರಧಾರಿ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ, ಅವರೊಂದು ಮಾತನ್ನು ಹೇಳಿ ನಾವೆಲ್ಲ ಸೇರಿದ್ದಾಗ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ. ಅವ್ರು ಯಾರಿಗೆ ಕೊಟ್ಟರು ಕೂಡ ಕಾಂಗ್ರೆಸ್ ಗೆಲ್ಲಬೇಕು, 2 ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಅಂತ ಗೆಲ್ಲಬೇಕು. ಅದಾದ ಮೇಲೆ ಅವರೆಲ್ಲಿ ಏನೂ ಮಾತಾಡ್ತಾ ಇಲ್ಲ, ಇದು ವಾಸ್ತವ ವಿಷಯ. ಆದ್ದರಿಂದ ವಿನಾಕಾರಣವಾಗಿ ಅವ್ರನ್ನ ಇದಕ್ಕೆ ತರೋದು ಸರಿಯಲ್ಲ. ಅವ್ರ ಲೆವೆಲ್ನಲ್ಲಿ ಅವ್ರು ಹೇಳಿದರು, ನಾನು ಎದುರುಗಡೆ ಇದ್ದೆ, ನಾವು ಹೈಕಮಾಂಡ್ಗೆ ಬದ್ಧವಾಗಿರ್ತೇವೆ, 2 ಗೆಲ್ಲಿಸ್ತೇವೆ, ವ್ಯಾಜ್ಯಗಳು ಇನ್ನು ಬೇಡ, ನಾವೆಲ್ಲ ಒಟ್ಟಿಗೆ ಇರ್ತೀವಿ, ನೀವು ತೀರ್ಮಾನ ತಗೊಳ್ಳಿ, ನಾವೆಲ್ಲ ಗೆಲ್ಸ್ಕೊಂಬರ್ತೀವಿ ಅಂತ ಹೇಳಿದ ಮೇಲೆ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್.